ಮಾನ್ಯ ಅಧ್ಯಕ್ಷರೇ, ಎರಡು ವಿಚಾರ. ಅದು ಯಾಕೆ ಮಾನ್ಯ ಸುರೇಶ್ ಕುಮಾರ್ ಅವರು ಈ ಸಂದರ್ಭದಲ್ಲಿ ಈ ಪ್ರಶ್ನೆ ಕೇಳಿದ್ರು ಗೊತ್ತಿಲ್ಲ. ಸಿದ್ದರಾಮಯ್ಯನವರು ಅಲ್ಲಿ ಇದ್ದಾಗ ಹೇಳಿದ್ದನ್ನು ಎತ್ತಿ ತೋರಿಸಿದ್ರು ನೀವು. ಅದಕ್ಕೆ ಯಾವುದೂ ಕಾರಣ ಇರಲಿಲ್ಲ. ಯುವರ್ ಸೆಲ್ಫ್ ವಾಲಂಟಿಯರ್ ಟು ಆಸ್ಕ್ ದಿಸ್ ಕ್ವಶನ್. ನಾನು ಈ ಕ್ವಶನ್ ನೀವು ನಮಗೆ ಕೇಳಿದ್ದು, ಈ ಸಾಲಿನವ್ರಿಗೆ ಕೇಳಿದ್ದು ತಪ್ಪಂತ ಹೇಳೋದಿಲ್ಲ, ಆದರೆ ಇದು ಅನ್ಟೈಮ್ಲಿ ಕ್ವಶನ್. ಆದರೂ ಇದೆಲ್ಲ ಏನಿದೆ ಚರ್ಚಾ ವಸ್ತು. ಅಲ್ಲಿ ನಾವು ಮಾಡಿದ್ದನ್ನು ನೀವು ಹೆಂಗೆ ತೋರಿಸ್ತೀರಲ್ಲ, ನೀವು ಡೆಲ್ಲಿಯಾಗಿಂದ ಫೋನ್ ಮಾಡಿಸಿ ಗವರ್ನರ್ ಅರ್ಧಕ್ಕೆ ಹೋಗೋಂಗೆ ಮಾಡ್ತೀರಲ್ಲ, ಅದನ್ನು ನಾವು ಹೇಳಬೇಕಾಗತ್ತೆ. ಈಗ ಕೇಳಿ ಎರಡೇ ಸಲ ಆಧಾರ ಸಹಿತ ಆರೋಪ ಮಾಡ್ತಾ ಇದ್ದಾರೆ. ನೀವು ಈಗ ಉತ್ತರ ಇಲ್ಲ, ಈಗ ಮಾತಾಡ್ಲಿಕ್ಕೆ ಆಗ್ತಾ ಇಲ್ಲ ಅವರಿಗೆ. ಅವಕಾಶ ಕೊಡ್ರಿ, ಮಾತಾಡಕ್ಕೆ ಅವಕಾಶ ಕೊಡ್ರಿ. ಹೌದು, ಮಾತಾಡಕ್ಕೆ ಅವಕಾಶ ಕೊಡ್ರಿ. ನಾನು ಮತ್ತೆ ಸ್ಪಷ್ಟಗೊಳಿಸ್ತೇನೆ. ಉದ್ದೇಶಪೂರ್ವಕವಾಗಿ ರಾಜಭವನದ ಫೋನ್ ಟ್ಯಾಪಿಂಗ್ ಅಲ್ಲಿ ರಾಜ್ಯ ಸರ್ಕಾರ ಕೈ ಹಾಕಿದೆ ಅನ್ನೋದನ್ನ ಮಾನ್ಯ ಕಾನೂನು ಸಚಿವರು ಒಪ್ಪಿಕೊಂಡಿದ್ದಾರೆ. ಇದನ್ನು ಸಹಿಸ್ಕೋಬೇಕು ಅಂದ್ರೆ ಹೆಂಗಾಗುತ್ತೆ ಸರ್? ನಿನ್ನೆನೂ ಅದನ್ನೇ ಹೇಳಿದ್ರು, ಇವತ್ತು ಅದರ ಫೋನ್ ಟ್ಯಾಪಿಂಗ್ ನಡೀತಾ ಇದೆಯಾ? ಹೇಳ್ತಾ ಇದ್ದಾರೆ, ಅದಕ್ಕೆ ಕೊಟ್ಟು ಅವ್ರು ಕೊಡ್ತಾ ಇದ್ದಾರೆ. ಸ್ವಲ್ಪ ದಯವಿಟ್ಟು ಕೊಡ್ಕೊಳ್ರಿ. ನಾವ್ ಹೇಳಿದ್ದಲ್ಲ, ಅವರೇ ಹೇಳಿದ್ದು. ನಾವ್ ಹೇಳಿದ್ದಲ್ಲ, ಅವರೇ ಹೇಳಿದ್ದು. ಫೋನ್ ಟ್ಯಾಪಿಂಗ್ ಆಗಿದೆಯಾ? ರಾಜ್ಯಪಾಲರು ಕೇಂದ್ರ ಸರ್ಕಾರದ ಕೈಗೊಂಬೆ ಅಷ್ಟೇ ಇರೋದು, ಆಯ್ತಾ? ಈಗ ಸರ್ ಒಂದೇ ಒಂದು ಪ್ರಶ್ನೆ ಇರೋದು, ರಾಷ್ಟ್ರಗೀತೆಗೆ ತಮ್ಮ ಪ್ರಕಾರ ಆಗಿದ್ಯಾ ಇಲ್ಲ ಅಷ್ಟೇ ಹೇಳ್ಬಿಡಿ. ಇಲ್ಲ, ಒಂದ್ ನಿಮಿಷ ಅಣ್ಣ ಕುತ್ಕೊಳ್ಳಿ. ರಾಷ್ಟ್ರಗೀತೆಗೆ ರಾಷ್ಟ್ರಪತಿಗಳು ಅವಮಾನ ಮಾಡಿದ್ದಾರೆ. ಇವರು ಹಿರಿಯರು, ಇವ್ರ ಮಾತು ಮುಂಚೆ ಒಂದ್ ಸೆಕೆಂಡ್ ಬಿಡ್ತೀವಿ. ಕಾನೂನು ಸಚಿವರ ಇವತ್ತಿನ ಈ ಸ್ಟೇಟ್ಮೆಂಟ್ ಬಗ್ಗೆ ಎಕ್ಸ್ಪ್ಲೇಷನ್ ಕೊಡಬೇಕು. ಯಾಕೆಂತಂದ್ರೆ ಮೊನ್ನೆನೂ ಮಾಡಿದರೆ, ಇವತ್ತು ಮಾಡಿದ್ದಾರೆ. ಯಾರು ಮಾಡಿದ್ರು? ಸರ್ಕಾರ ಮಾಡ್ತಾ ಇದೆ. ಇವರಿಗೆ ಡೆಲ್ಲಿಯಿಂದ ರಾಜಭವನಕ್ಕೆ ಫೋನ್ ಬರ್ತಾ ಇದೆ ಅಂತ ಅಧಿಕೃತವಾಗಿ ಹೇಳ್ತಾ ಇದ್ದಾರೆ. ಅಂತಂದ್ರೆ ಯಾರು ಫೋನ್ ಕತ್ತರಿಕೆಯನ್ನು ಮಾಡಿದ್ರು? ಪದೇ ಪದೇ ಸದನದಲ್ಲಿ ಹೇಳಿರೋದು, ಪದೇ ಪದೇ ಸದನದಲ್ಲಿ ಹೇಳಿರೋದು. ಆದರೆ ಫೋನ್ ಕತ್ತಲಿಕೆ ನಡೀತಾ ಇಲ್ಲ. ಇಂಥ ಸರ್ಕಾರ ಪರೀಕ್ಷೆ ಮಾಡಿದ್ರೆ ರಾಜ್ಯಭವನದ ಫೋನ್ ಕತ್ತಲಿಕೆಯನ್ನು ಮಾಡುವಷ್ಟರ ಮಟ್ಟಿಗೆ ನಿಕೃಷ್ಟ ಸ್ಥಿತಿಗೆ ಸರ್ಕಾರ ಇಳಿದಿದೆ. ಇವತ್ತು ಈ ಸ್ಥಿತಿ ಬರಬಾರ್ದಿತ್ತು ಈ ಸರ್ಕಾರಕ್ಕೆ. ಡೆಲ್ಲಿಯಿಂದ ಫೋನ್ ಬರ್ತಾ ಇದೆ ಅಂತ ಹೇಳಿ ಹೆಂಗೆ ಕಾನೂನು ಸಚಿವರು ಸದನದಲ್ಲಿ ಒಪ್ಕೊಳ್ತಾರೆ? ಮೊನ್ನೆ ಹೇಳಿದ್ರು, ಇವತ್ತು ಹೇಳಿದ್ರು. ಯಾರು ಅಧಿಕೃತ ದಾಖಲೆ ಬಿಡುಗಡೆ ಮಾಡಿ ಕೇಶವ್ ಕೃಪಾ ಇಂದಾನು ಫೋನ್ ಹೋಗುತ್ತೆ. ಕೇಶವ್ ಕೃಪಾ ನಿಮಗೆ ಇಟಾಲಿಂದ ಫೋನ್ ಬರುತ್ತೆ. ಅದಕ್ಕೆ ರಾಜ್ಯಪಾಲರು ತಪ್ಪಂತ ಒಪ್ಕೊಂತೀರಾ? ಮಾನ್ಯ ಎಚ್ ಕೆ ಪಾಟೀಲ್ ಏನು ರಾಜಭವನಕ್ಕೆ ಡೆಲ್ಲಿಯಿಂದ ಫೋನ್ ಬರ್ತಾ ಇದೆ ದಯಮಾಡಿ ಅದರ ವಿವರಣೆಯನ್ನ ಈ ಟೇಬಲ್ ಮಾಡ್ಲಿ. ಅಲ್ಲಿ ತನಕ ಮುಂದುವರಿಯಕ್ಕೆ ಸಾಧ್ಯ ಇಲ್ಲ. ಇದು ಮಾಡ್ಲಿ ಟೇಬಲ್. ಹೆಂಗೋಗುತ್ತಾ? ಯಾರು ಫೋನ್ ಮಾಡಿದ್ರು? ಹೆಂಗೆ ಅಧಿಕೃತವಾಗಿ ಸದನದಲ್ಲಿ ಹೇಳಿದ್ರು? ಅವರು ಹೆಂಗೆ ಸದನದಲ್ಲಿ ಹೇಳಿದ್ರು ಹೇಳಿ? ಅದರ ಫೋನ್ ಟ್ಯಾಪಿಂಗ್ ನಡೆದಿಲ್ವಾ ಈ ಸರ್ಕಾರದಿಂದ? ಇವರು ಅಲ್ಲಿ ಕೇಶವ್ ಕೃಪಾನಲ್ಲಿ ರಿಪೋರ್ಟ್ ತೋರ್ಸಕ್ಕೆ ಮಾತಾಡ್ತಾ ಇದ್ದಾರೆ.
ಒಂದ್ಸತಿ ತಾವೆಲ್ಲ ಕೂತ್ಕೊಳ್ಳಿ. ಬರುತ್ತಲ್ಲ ಎಲ್ಲ ಕೂತ್ಕೊಳ್ಳಿ. ಯಾರು ಅಲ್ಲ, ಮಾನ್ಯ ನಮ್ಮ ಫೋನ್ ಟ್ಯಾಪ್ ಆಗ್ತಾ ಇದೆಯಾ ನಿಮ್ ಫೋನ್ ಟ್ಯಾಪ್ ಆಗ್ತಾ ಇದೆಯಾ ತಿಳ್ಕೊಳ್ಳಿ. ಇವರು ಐಟಿ ಸಚಿವರು ಇದನ್ನ ಸಮರ್ಥನೆ ಮಾಡ್ತಾ ಇದ್ದಾರೆ ಅಂದ್ರೆ ಏನ್ ಐಟಿ ಸಚಿವರು ಐಟಿ ಸಚಿವರು ಸೇರಿ ಷಡ್ಯಂತ್ರ ಮಾಡ್ತಾರೆ. ಆಯ್ತ್ರಿ ಮಾತಾಡಿ ರಾಜಭವನದ ಫೋನ್ ಟ್ಯಾಪಿಂಗ್ ವಿಷಯವನ್ನ ಅಧ್ಯಕ್ಷರೇ ಮಾಡಿರೋದು. ಆಯ್ತು, ಅಧ್ಯಕ್ಷರೇ ಯಾಕಂದ್ರೆ ಇಷ್ಟೆಲ್ಲ ಸಮರ್ಥನೆ ಮಾಡ್ಕೊಳ್ತಿದ್ದಾರೆ. ತಿಳ್ಕೊಳ್ಳಿ. ದಯಮಾಡಿ ಕಾನೂನು ಸಚಿವರು ಮೊನ್ನೆ ಸದನದಲ್ಲಿ ಏನ್ ಹೇಳಿದ್ರು, ಇವತ್ತು ಸದನದಲ್ಲಿ ಏನ್ ಹೇಳಿದ್ದಾರೆ, ದಯಮಾಡಿ ಇದಕ್ಕೆ ಎಕ್ಸ್ಪ್ಲನೇಷನ್ ಕೊಡಿ. ಎಕ್ಸ್ಪ್ಲನೇಷನ್ ಕೊಡಿ, ಆಮೇಲೆ ಮುಂದುವರಿಸಿ ಚರ್ಚೆ. ಆಯ್ತಪ್ಪ ಕೂತ್ಕೊಳ್ಳಿ, ಗಡಿಬಿಡಿ ಮಾಡಬೇಡಿ. ವೇಟ್ ಒನ್ ಸೆಕೆಂಡ್. ಯಾರು ಎಕ್ಸ್ಪ್ಲನೇಷನ್ ಕೊಡ್ಬೇಕು? ಯಾರು ಎಕ್ಸ್ಪ್ಲನೇಷನ್ ಕೊಡ್ಬೇಕು? ನೀವೇ ಕೊಡ್ಬೇಕಾಗಿರೋದು. ನೀವೇ ಕೊಡ್ಬೇಕಾಗಿರೋದು. ನೀವು explanation ತನಿಖೆ ಯಾಕೆ ಕೊಡ್ತಾರೆ? ಮಾಡಬೇಕು ಅಂತೇಳಿ ಕೇಳ್ರಿ, ಅವಾಗ ತನಿಖೆ ಕೊಡ್ತೇವಂತ. ಕೊಡಿ. ನೀವು ತನಿಖೆ ಆಗ್ಲಿ. ಅಲ್ಲ, ಕಾನೂನು ಸಚಿವರು ನೇರವಾಗಿ ಹೇಳ್ಬಿಡೋದು. ನೀವು ಏನ್ ಸುಮ್ಮನೆ ಇಲ್ಲ. ತನಿಖೆ ಕೇಳ್ತಾ ಇದು ಇರೋರು ನೀವು. ತನಿಖೆ ಪ್ರಶ್ನೆ ಅಲ್ಲ. HK ಪಾಟೀಲ್ರು ಕಾನೂನು ಮತ್ತು ಸಂಸದೀಯ ವ್ಯವಹಾರಗಳ ಸಚಿವರು. ಅವರು ಮೊನ್ನೆನೂ ಒಂದು ಮಾತು ಹೇಳಿದ್ರು, ಇವತ್ತು ಅದನ್ನ ರಿಪೀಟ್ ಮಾಡ್ತಾ ಇದ್ದಾರೆ. ಇದು ಒಂಥರ ಹ್ಯಾಬಿಚುಯಲ್. ಇದು ಏನ್ ಹೇಳ್ತಾ ಇದ್ದಾರೆ, ರಾಜಭವನಕ್ಕೆ ದೆಹಲಿಯಿಂದ ಎಷ್ಟು ಫೋನ್ ಬರುತ್ತೆ, ಎಷ್ಟು ಫೋನ್ ಆ ಡೈರೆಕ್ಷನ್ ಮೇಲೆ ಮಾಡ್ತಾ ಇದ್ದಾರೆ ಅಂತ ಬಹಳ ಸ್ಪಷ್ಟವಾದ ಅವರದೇ ಆದ ಶೈಲಿನಲ್ಲಿ ಹೇಳಿದ್ದಾರೆ. ದಟ್ ಮೀನ್ಸ್ ದಿಸ್ ಗವರ್ಮೆಂಟ್ ಈಸ್ ಟ್ಯಾಪಿಂಗ್ ದ ಟೆಲಿಫೋನ್ ಕಾಲ್ಸ್ ಆಫ್ ರಾಜಭವನ್. ಅಧ್ಯಕ್ಷರೇ ಏನಾದ್ರು ಲಾಜಿಕ್ ಇದೆಯಾ ಅಧ್ಯಕ್ಷರೇ? ಇವ್ರು ಮಾತನಾಡೋ ಸಂದರ್ಭದಲ್ಲಿ ನಿಮ್ದು ಎಲ್ಲ ನಿಮ್ಗೆ ಹೈಕಮಾಂಡಿಂದ ಕರೆ ಫೋನ್ ಬರುತ್ತೆ ಅಂತ ಲಾಜಿಕ್ ಇದೆಯಾ ಇದಕ್ಕೆ? ಪ್ರಿಯಾಂಕಾ ಟ್ಯಾಪಿಂಗ್ ಮಿಷನ್ ಇಟ್ಕೊಂಡಿರ್ಬೇಕು. ಲಾಜಿಕ್ ಇದೆಯಾ ಏನಾದ್ರು ಸರ್ ನಿಮ್ದ್ರಲ್ಲಿ? ನಿಮ್ಮವರೇ ಇದಾರಲ್ಲ, ತನಿಖೆ ಹಚ್ಚಿದೆ, ಬರೀರಿ ಲೆಟರ್ ನೋಡೋಣ. ಮೋದಿ ಅವರಿಂದ ಶಾ ಅವರಿಂದ ಒನ್ ಸೆಕೆಂಡ್. ಇಲ್ಲ, ಲಾಜಿಕ್ ಇದ್ರೆ ರಾಜ್ಯಪಾಲರಿಗೆ ಮೇಲಿಂದ ಈಗ ಈ ರೀತಿ ಅವಮಾನ ಮಾಡೋದು ಒಳ್ಳೆಯದಲ್ಲ. ಬರೀರಿ ಎಸ್ ಓಕೆ. ಸುಮ್ನೆ ಲಾಜಿಕ್ ಇರ್ಲಾರ್ದೆ ಮಾತಾಡಿದ್ರೆ ನಾವೇನಾಗ್ತದೆ? ಈಗ ನಿಮ್ಗೆ ಮೇಲಿಂದ ಫೋನ್ ಬಂದಿದೆ ವಿಚಾರದಲ್ಲಿ ಸುಮ್ಮನೆ ಚರ್ಚೆ ಮಾಡ್ತೀರಿ. ಯಾವ ಒಂದು ಹೇಳಿದ ವಿಚಾರಕ್ಕೆ ತಕೊಂಡು ಎಲ್ಲೆಲ್ಲಿ ಹೋಗ್ತೀರಿ? ತಾವಿಗೆ ಹೇಳಿ. ಇಲ್ಲ ನೋಡಿ, ನಾವೇನು ಆ ವಿಚಾರನ ತೆಗೆದಿಲ್ಲ. ಗೌರವಾನ್ವಿತ ಲಾ ಮಿನಿಸ್ಟ್ರು ಬೇರೆ ಯಾರನ್ನ ಹೇಳಿದ್ರು ಪರವಾಗಿಲ್ಲ. ಲಾ ಮಿನಿಸ್ಟ್ರು ಆನ್ ದಿ ಫ್ಲೋರ್ ಹೇಳಿದ್ದಾರೆ, ಅದು ರೆಕಾರ್ಡ್ಗೆ ಹೋಗಿದೆ. ರಾಜ್ಯಪಾಲರದ ಫೋನು ಟ್ಯಾಪಿಂಗ್ ತರ ಮಾತಾಡಿದ್ದಾರೆ ಅವರು. ರಾಜ್ಯಪಾಲರು ಡೆಲ್ಲಿಯಿಂದ ಫೋನ್ ಬಂತು, ಅದ್ರ ಪ್ರಕಾರ ನಡ್ಕೊಂತಾರೆ ಅಂತ ಹೇಳಿ. ಹೆಂಗ್ ಗೊತ್ತಾಯ್ತು ಇವ್ರಿಗೆ, HK ಪಾಟೀಲ್ ಅವ್ರಿಗೆ? ಒಂದೇ ನಿಮಿಷ ಮಾತಾಡ್ತೀರಿ, ಲೆಟ್ ಹಿಮ್ ಟಾಕ್. ಪ್ರಿಯಾಂಕಾ ಅವ್ರೆ ಮಾತಾಡ್ಲಿ. ಆಮೇಲೆ ಪ್ರತಿಯೊಂದಾಗ ಆ ಕಡೆ ಈ ಕಡೆ ಪ್ರತಿಯೊಂದು ಮಾತಿಗೆ ಅಲ್ಲಿ ಇಲ್ಲಿಂದ ಮಾತಾಡೋದು ಏನು ಅರ್ಥ ಇಲ್ವ ಇದಕ್ಕೆ? ಅಂಗನವಾಡಿ ಮಿನಿಸ್ಟ್ರು ಅಂತ ಆಯ್ತು ಒಂದ್ ಸೆಕೆಂಡ್. ಅದಲ್ಲ ಗಲಾಟೆ ಆತದ. ದಯವಿಟ್ಟು ಸಭಾಧ್ಯಕ್ಷ, ಈಗ ಅಧ್ಯಕ್ಷರೇ, ಈ ಲಾಸ್ಟ್ ಬೆಂಚಸ್ ಅವರಲ್ಲ, ಅಲ್ಲಾಗ್ಲಿ ಇಲ್ಲಾಗ್ಲಿ ಭಯ ಆಯ್ತದೆ ಸಭಾಧ್ಯಕ್ಷರು. ಆಯ್ತು, ಒಂದ್ second. ಏನು ಸ್ವಲ್ಪ ಆಯ್ತು ಸುರೇಶ್, ಅವ್ರು ಮಾತಾಡ್ಲಿ. ಸಮಾಧಾನ ಮಾತಾಡಿ. ಈಗ ಒಡೆಯಂಗೆ ಬಂದಿರಲ್ರಿ, ಭಯ ಹಿಡಿತೀರಲ್ರಿ. ನೋಡಿದ್ರೆ ಅಧ್ಯಕ್ಷರೇ, ಚನ್ನಬಸಪ್ಪ ಅವರೇ, ಅವ್ರ ಮನಸ್ಸಿಗೆ ಬಂದವ್ ನಡ್ಕೊಂಡ್ರೆ ಚನ್ನಬಸಪ್ಪ ಅವರೇ, ನೀವು ಯಾರಿಗೆ ಪಾಠ ಹೇಳ್ತೀರಿ ಇಲ್ಲಿ? ನೀವು ಫಸ್ಟ್ ಕರೆಕ್ಟ್ ಆಗಿ, ನೀವೇ ಸರಿ ಇಲ್ಲ, ನೀವು ಇದನ್ನ ಇಲ್ಲಿ ಎತ್ಕೊಂಡು ಎಂತ ಮಾಡ್ತೀರಿ ನೀವು? ಮಾತಾಡಿ ಅಧ್ಯಕ್ಷರೇ. ಈಗ ಆ ವಿಷಯ ಮುಗಿಸಬಾರ್ದಲ್ಲ. HK ಪಾಟೀಲ್ ಅವರು ಏನು ಸ್ಟೇಟ್ಮೆಂಟ್ ಮಾಡಿದ್ರಲ್ಲ, ಭರದ್ವಾಜ್ ಅವರು ಸಿದ್ದರಾಮಯ್ಯನವ್ರು ಹಿಂಗ್ ಹೇಳಿದ ಕೂಡಲೇ ಅವ್ರು ಬಿಟ್ಟು ಅದು ಬೇಡ, ಡೈವರ್ಟ್ ಹೋಗಿ ಇವ್ರಿಗೆ ಸರಿ ಕಾಣುತ್ತೆ. ನಾವು ಕೇಂದ್ರದಿಂದ ಕರೆ ಬರ್ತಾವು ಅಂತ ಹೇಳಿದ್ರೆ ನಿಮ್ಗೆ ಎಷ್ಟು ನೋವು ಆಯ್ತಲ್ಲ? ಸತ್ಯ ಆಯ್ತದನ್ನ ಎದುರಿಸ್ಬೇಕು. ಹಿಂದೆ ಇದ್ರೆ ಆಗಲ್ಲ. ಹೇಳ್ತೀನಿ ಕೇಳ್ರಿ, ಈ ರಾಜ್ಯಪಾಲರು ಯಾರು ಕೈ ಕೇಳಿ ಕೆಲಸ ಮಾಡ್ತಾರೆ? ಹೋಮ್ ಮಿನಿಸ್ಟ್ರಿ ಕೇಳಿ ಕೆಲಸ ಮಾಡ್ತಾರೆ. ಈಗ ಒಂದು ವಾರ ಆಯ್ತು ನಮ್ಮ ಸಭೆ ಚರ್ಚೆ ಮಾಡಕತ್ತಿ. ಮೊದಲನೇ ದಿವಸನ ನಾನು ಹೇಳಿದ್ದೆ ಈಗ ಫೋನ್ ಕರೆ ಬರ್ತಾ ಇದೆ ಅಂತೇಳಿ. ವಾಟ್ ಈಸ್ ಯುವರ್ ಹೋಮ್ ಮಿನಿಸ್ಟ್ರಿ ಡೂಯಿಂಗ್ ಇನ್ ಡೆಲ್ಲಿ? ಶುಡ್ ದೇ ನಾಟ್ ಅಟ್ ಲೀಸ್ಟ್ ಇಶ್ಯೂ ಎ press note saying that there is no communication between Home Ministry and Rajyapal?
ಹೇಳ್ಬೇಕಾ ಹೇಳ್ಬಾರ್ದು? ಅಧ್ಯಕ್ಷರೇ, ಅವರೇ ಒಪ್ಕೊಳ್ತಾ ಇದ್ದಾರೆ. ಅವರೇ ಒಪ್ಕೊಂಡ್ಬಿಟ್ರು ಈಗ. ಫೋನ್ ಟ್ಯಾಪ್ ಆಗಿದೆ, ಕಾಂಗ್ರೆಸ್ ಅವರು ಅಂತ ಒಪ್ಕೊಂಡಂಗೆ ಆಗೈತಾರೆ. ರೆಸ್ಪಾನ್ಸಿಬಲ್ ಒಂತಪ್ಪ ನಾಯಂತೆ ಮಾಡಿದ್ರೆ ನಾನು ಮಾಡ್ಬಿಟ್ಟಿದ್ದೀನಿ, ಅದು ಅಪರಾಧ ಮಾಡಿದ್ದೀನಿ. ಯಾಕೆ ಇನ್ನು ನನ್ನ ಅಪರಾಧ ನೋಟಿಸ್ ಕೊಟ್ಟಿಲ್ಲ? ಅಲ್ಲ, ಇನ್ನೊಂದು ಮತ್ತೆ, ಆಪಾದನೆ ಮಾಡಿದ್ದೇನೆ. ಯಾಕೆ ಹೋಮ್ ಮಿನಿಸ್ಟರ್ ಒಂದು ಸ್ಟೇಟ್ಮೆಂಟ್ ಕೊಟ್ಟಿಲ್ಲ ಅಂದ್ರೆ ಇದೇನ್ ಅರ್ಥ? ನನ್ನ ಅಪರಾಧದ ಬಗ್ಗೆ ಯಾಕೆ ನೋಟಿಸ್ ಕೊಟ್ಟಿಲ್ಲ ಹೋಮ್ ಮಿನಿಸ್ಟರ್ ಅಂತ ಅರ್ಥ. ಮಾನ್ಯ ಸುರೇಶ್ ಕುಮಾರ್ ಅವರ ಅಪರಾಧ ಮಾಡಿಲ್ಲ, ಆಪಾದನೆ ಮಾಡಿದ್ದೇನೆ. ಈ ಆಪಾದನೆ ಕೇಂದ್ರ ಸರ್ಕಾರದ ವಿರುದ್ಧ, ಸುರೇಶ್ ಕುಮಾರ್ ಅವರ ವಿರುದ್ಧ. ಈ ಆಪಾದನೆ ಕೇಂದ್ರ ಸರ್ಕಾರದ ವಿರುದ್ಧ. ಇಲ್ಲಿ ಸದನದಲ್ಲಿ ಮಾತಾಡ್ತಿದ್ದಾರೆ, ಸದನದಲ್ಲಿ ನಾವು ಪ್ರಶ್ನೆ ಮಾಡ್ತಾ ಇದೀವಿ ಇವರಿಗೆ. ಅದಕ್ಕೆ ನಾವು ಸದನದಲ್ಲಿ ನಾವು ಹೇಳಿದ್ದೀವಿ. ಮಾತಾಡಿ. ನೀವು ಹೊರಗಡೆ ಹೇಳಿದ್ರೆ ನೀವು ಮಾತಾಡೋ ಮತ್ತೆ ಪ್ರಶ್ನೆ ಮಾಡೋರು ಇರೋದು ಸಮಸ್ಯೆ ಬಗೆಹರಿಸಿ ಈಗ. ಅದಕ್ಕಾಗಿ ನಾವು ಪ್ರಶ್ನೆ ನಿಮ್ಮನ್ನು ಮಾಡ್ತಾ ಇದ್ದೀವಿ. ನೀವು ಜವಾಬ್ದಾರಿಯುತ ಸ್ಥಾನದಲ್ಲಿ ನೀವಿದ್ದೀರಾ, ನೀವು ಉತ್ತರ ಕೊಡಬೇಕು. ನೀವು ಉತ್ತರ ಕೊಡಬೇಕು. ಇದಕ್ಕೆ ಸಾಕ್ಷಿ ಕೊಡಬೇಕು. ನಾನೇ ಉತ್ತರ ಕೊಡ್ತಾ ಇದ್ದೇನೆ. ನೀವೇನ್ ನಾನು ಮಾಡ್ತಿದ್ದೀರಾ? ಆಪಾದನೆ ನಿಮಗೆ ಮಾಡಿದ್ದೇನೆ. ಗೊತ್ತಾಯ್ತು? ಯಾರ ಮೇಲೆ ನಿಮಗೆ ಆಪಾದನೆ ಮಾಡಿದ್ದೇನೆ? ನಿಮಗೆ ಅವರು ಗೊತ್ತಾಯ್ತು ಹೇಳಿ. ಸಭಾಧ್ಯಕ್ಷರೇ, ಇವ್ರಿಗೆ ಗೊತ್ತಾಯ್ತು ಕರೆ ಬರ್ತಿದೆ ಅಂತ. ಏನ್ ಮಾಡ್ತಾರೆ? ಆಯ್ತಪ್ಪ, ಜವಾಬ್ದಾರಿಯುತವಾದ ಸ್ಥಾನದಲ್ಲಿ ಕೂತಿರೋದು ಲಾರ್ಡ್ ಪಾರ್ಲಿಮೆಂಟ್ ಆಯ್ತು. ಸದನದಲ್ಲಿ ಹೀಗೆ ಬೇಕಾಬಿಟ್ಟಿ ಮಾತಾಡ್ಲಿಕ್ಕೆ ಆಗುತ್ತಾ? ಇಷ್ಟ ಬಂದಂಗೆ ಮಾತಾಡ್ಲಿಕ್ಕೆ ಆಗುತ್ತಾ? ಮನ್ಸಿಗೆ ಬಂದಂಗೆ ಮಾತಾಡ್ಲಿಕ್ಕೆ ಆಗುತ್ತಾ? ಈ ಸದನದ ಗೌರವ ತಪ್ಪು ಮಾಡಿದ್ದಾರೆ ಅಂತ ಹೇಳ್ತಾ ಇದಾರಲ್ಲ, ಹೇಳಿ ಅವರು. ಆಯ್ತು. ಅದಕ್ಕೆ ಗೃಹ ಸಚಿವರು ಇವರಿಗೆ ಗೃಹ ಸಚಿವರು ಪ್ರಶ್ನೆ ಮಾಡಬೇಕು. ಸಮಾಧಾನ ಮಾಡಿಕೊಳ್ಳಿ. ನಿಮ್ಮ ಮೂಲಕ ಆಯ್ತು, ಸಮಾಧಾನ ಮಾಡಿಕೊ. ನನ್ನ ಮೂಲ ಎಲ್ಲ ಹೇಳಿ ಲಾಸ್ಟ್ ನನ್ನ ಮೂಲಕ. ಸಭಾಧ್ಯಕ್ಷರೇ, ಸಮಾಧಾನ ಏಂತಿ ಸಮಾಧಾನ? ನೀವು ಸಮಾಧಾನ, ನಾವ್ ಹೇಳೋದು ಸದನದ ಗೌರವ. ಇದಕ್ಕೆ ಉತ್ತರ ಕೊಡಬೇಕಿರು. ಅಶೋಕ್ ಅವ್ರು ಮಾತಾಡಿ ನೀವು. ಸಭಾಧ್ಯಕ್ಷರೇ, ಇದಕ್ಕೆ ಉತ್ತರ ಕೊಡಬೇಕು ಅಥವಾ ವಿಷಯ ಮಾತಾಡ್ತಾರೆ ಅವರು. ಅಥವಾ ತಪ್ಪನ್ನು ಒಪ್ಪಬೇಕು. ಮಾತಾಡ್ತಾರೆ, ಅವ್ರ ಸ್ಟೇಟ್ಮೆಂಟ್ ವಿಡ್ರಾ ಮಾಡಬೇಕು. ಮಾತಾಡ್ತಾರೆ. ತಪ್ಪನ್ನು ಒಪ್ಕೊಳ್ಳಬೇಕು. ಇಲ್ಲ, ಅಧ್ಯಕ್ಷರೇ, ಪ್ರತಿಪಕ್ಷ ನಾಯಕ ಮಾತಾಡ್ಲಿ. ಪ್ರತಿಪಕ್ಷ ನಾಯಕ ಮಾತಾಡ್ಲಿ. ಅಧ್ಯಕ್ಷರೇ, ಸೇಫ್ ಮಾತಾಡಬೇಡಿ ಈಗ ಓಕೆ. ಎಚ್ ಕೆ ಪಾಟೀಲ್ ಅವ್ರು ಮಾತಾಡಿರೋದು ರೆಕಾರ್ಡ್ಗೆ ಹೋಗ್ಬಿಟ್ಟಿದೆ. ರೆಕಾರ್ಡ್ಗೆ ಹೋಗಿದೆ. ಲಾ ಮಿನಿಸ್ಟ್ರು ಮಾತಾಡಿರೋದು ರೆಕಾರ್ಡ್ಗೆ ಹೋಗಿದೆ. ಇಲ್ಲಿ ಗವರ್ನರು ಫೋನ್ ಬರ್ತತೆ ಡೆಲ್ಲಿಯಿಂದ, ಅವರು ಹಿಂಗೆ ನಡ್ಕೊಂಡಿದ್ದಾರೆ ಅಂತೇಳಿ. ಹಂಗೆ ನಡ್ಕೊಂಡಿದ್ದಾರೆ ಅಂತ ಫೋನ್ ಬರ್ತೈತೆ ಅಂತ ಎಚ್ ಕೆ ಪಾಟೀಲ್ ಹೇಳ್ತಾರೆ ಅಂತ ಹೇಳಿದ್ರೆ, ಒಬ್ಬರು ಲಾ ಮಿನಿಸ್ಟರ್ ಹೇಳ್ತಾರೆ ಅಂದ್ರೆ ಇವರು ಫೋನ್ ಟ್ಯಾಪಿಂಗ್ ಆಗಿದೆ ಅಂತಾನೆ. ಗವರ್ನರ್ದು ಫೋನ್ ಟ್ಯಾಪಿಂಗ್ ಆಗಿದೆ. ಅದರಲ್ಲೂ ನಮ್ಮ ಇವರು ಯಾರೋ ಪ್ರಿಯಾಂಕ ITBT ಟೆಲಿಕಮ್ಯುನಿಕೇಶನ್ ಅವರು RSS ಆಫೀಸಿಂದ ಫೋನ್ ಬಂದಿತ್ತು ಅಂತ ಹೇಳ್ತಾರೆ. ಆಯ್ತು. ಅಂದ್ರೆ ಇವೆರಡೂನು ಅಂದ್ರೆ RSS ಆಫೀಸಿನು ಫೋನ್ ಟ್ಯಾಪಿಂಗ್ ಮಾಡಿ. ಸಣ್ಣ ಮಕ್ಕಳಾಗಿ ಯಾಕೆ ಮಾಡ್ತೀವಿ? ಅಶ್ವಥ್ ಇಬ್ರು ಆಯ್ತು. ಅಶ್ವಥ್ ಪ್ರತಿಪಕ್ಷ ಮಾತಾಡಿ ನೀವು. ಅಂದ್ರೆ ಈ ಎರಡು, ಒಂದು ರಾಜಭವನವನ್ನ ಮತ್ತು RSS ಆಫೀಸ್ ಅನ್ನ ಎರಡೂ ಫೋನ್ ಟ್ಯಾಪ್ ಆಗಿದೆ ಅಂತ ಪ್ರೂವ್ ಮಾಡಿದ್ದಾರೆ. ಇವತ್ತು ಸ್ಪಷ್ಟವಾಗಿ ಪ್ರೂವ್ ಮಾಡಿದ್ದಾರೆ, ಹೇಳಿದ್ದಾರೆ ಅವರು. ಅಂದ್ರೆ ಈ ಫೋನ್ ಟ್ಯಾಪಿಂಗ್ ಸರ್ಕಾರನ ಇದು? ಯಾರ್ಯಾರ್ದು ಫೋನ್ ಟ್ಯಾಪ್ ಮಾಡ್ತಾ ಇದಾರೆ? ಹಂಗಾರೆ ನಮ್ಮವ್ರದ್ದು ಎಲ್ಲಾರ್ದು ಫೋನ್ ಟ್ಯಾಪ್ ಮಾಡ್ತಾ ಇದ್ದಾರೆ. ಫೋನ್ ಟ್ಯಾಪಿಂಗ್ ಮಾಡಿನೇ ಸರ್ಕಾರ ಬಿದ್ದೋಗೈತೆ. ಹಿಂದೆ ರಾಮಕೃಷ್ಣ ಹೆಗಡೆ ಅವರು ಇದ್ದಾಗ, ಇದೇ ಸಿ ಬೈರೇಗೌಡರು ಇದ್ದಾಗ ಫೋನ್ ಟ್ಯಾಪಿಂಗ್ ಎಲ್ಲ ಸರ್ಕಾರ ಬಿದ್ದೋಗಿದೆ. ಈ ಸರ್ಕಾರನು ಫೋನ್ ಟ್ಯಾಪಿಂಗ್ ಸರ್ಕಾರ. ರೆಕಾರ್ಡ್ ಇದೆ, ವಾಪಸ್ ತೆಗೀರಿ ಅದನ್ನ. ಇಲ್ಲ, ಅವರು ಫೋನ್ ಟ್ಯಾಪ್ ಆಗಿ ಹೇಳಿದ್ದಾರೆ, ಅವರು ಒಪ್ಕೊಂಡಿದ್ದಾರೆ. ಇಲ್ಲ, ರೆಕಾರ್ಡ್ ಇರುತ್ತೆ, ರೆಕಾರ್ಡ್ ಇರುತ್ತೆ, ಟ್ಯಾಪಿಂಗ್ ಆಗಿದೆ ಅನ್ನೋದು ರೆಕಾರ್ಡ್ ಅಲ್ಲಿ ಇರುತ್ತೆ. ಆಯ್ತು. ನಾನು ಆ ಉದ್ದೇಶದಿಂದ ಹೇಳಿಲ್ಲ ಅಂತ ಹೇಳಿ, ಇಲ್ಲ ಅಂದ್ರೆ ಅದು ರೆಕಾರ್ಡಿಂದ ತೆಗೆಸಿ ಅವರು. ಇಲ್ಲ ಅಂದ್ರೆ ಆಗಲ್ಲ ಅಧ್ಯಕ್ಷರೇ, ಅದು ಹೋಗಿದೆ ಈಗ. ಅಂದ್ರೆ ಕೇಂದ್ರ ಸರ್ಕಾರದ ಆದೇಶ ಫೋನ್ ಕರೆ ಮೇಲೆಗೆ ನಡೀತಾ ಇದ್ದಾರೆ ಗವರ್ನರ್ ಅಂತ ಹೇಳಿ ಇವ್ರಿಗೆ ಹೆಂಗ್ ಗೊತ್ತಾಯ್ತು ಅದು? ಅದರಿಂದ ಲಾ ಮಿನಿಸ್ಟರ್ ಕ್ಲಾರಿಫೈ ಮಾಡಬೇಕು. ಕ್ಲಾರಿಫೈ ಮಾಡಿಲ್ಲ ಅಂದ್ರೆ ನಾವು ದಯವಿಟ್ಟು ಈ ಸದನಕ್ಕೆ ಅಗೌರವ ಆಗ್ತೈತೆ. ಇದು ಫೋನ್ ಟ್ಯಾಪಿಂಗ್ ಸರ್ಕಾರ ಅಂತ ಪ್ರೂವ್ ಆದಂಗೆ ಆಗ್ತೈತೆ. ಯಾಕಂದ್ರೆ ಒಬ್ಬರ ಮೇಲೆ ಒಬ್ರು ಹೇಳಿದ್ದಾರೆ. ಒಂದು RSS ಆಫೀಸು, ಒಂದು ಗವರ್ನರ್ ಆಫೀಸು, ಅವ್ರ ಕರೆ ಮೇಲೆ ನಡೀತಾರೆ ಅಂತ ಹೇಳಿದ್ಮೇಲೆ ಇದನ್ನ ಸಮರ್ಥನೆ ಮಾಡ್ತಾ ಇದ್ದಾರೆ ಲಾ ಮಿನಿಸ್ಟರ್. ಹೌದು ಅಂತ ಹೇಳಿ, ಹಂಗಾರೆ ಫೋನ್ ಟ್ಯಾಪ್ ಮಾಡಿದ್ದಾರೆ ಅಂತ ಅರ್ಥನ? ನೀವೇ ಮಾಡಿದ್ದೀರಾ? ತನಿಖೆ ಮಾಡಿ ಅಂತ. ನಾವ್ಯಾಕೆ ತನಿಖೆ ಮಾಡೋಣ?
ನೀವೇ ಒಪ್ಕೊಂತ ಇರೋವಾಗ ಆಗಿದೆ ಅಂತ ಹೇಳಿ ನಾವೇ ಕೇಳೋಣ. ತನಿಖೆ ಗವರ್ನರ್ ಆಫೀಸು ಅಲ್ಲ ಅಶೋಕ್ ಅವ್ರು, ನೀವು ಒಪ್ಪೋದಾದ್ರೆ ನೀವೆಲ್ಲ ತನಿಖೆ ಮಾಡೋರು. ಒಂದ್ ಸೆಕೆಂಡ್. ನಾವು ಈ ಆಪಾದನೆ ಮಾಡಿದ್ದೇವೆ, ಈ ಸದನದಲ್ಲಿ ಮಾಡಿದ್ದೇವೆ, ಸಾರ್ವಜನಿಕವಾಗಿ ಮಾಡಿದ್ದೇವೆ. ಸದನದ ಆಚೆ ಮಾಡಿ ಆಯ್ತಪ್ಪ, ಒಂದ್ ಸೆಕೆಂಡ್ ಮಾತಾಡ್ಲಿ ಅವರು. ಆಪಾದನೆ ಮಾಡಿದ ಮೇಲೆ ನಾನು ಇವತ್ತು ಮತ್ತೆ ಪುನಃ ಅದನ್ನು ಪುನರುಚ್ಚರಿಸಿದೆ. ಒಂದು ವಾರ ಆಯಿತು ಅಧ್ಯಕ್ಷರೇ. ಜವಾಬ್ದಾರಿಯವರು ಇಲ್ವಾ? ಯಾರ ಮೇಲೆ ಆಪಾದನೆ ಇದೆ, ಆಪಾದನೆ ಮಾಡಿದವರು, ಆಪಾದನೆ ಕೇಳಿಸ್ಕೊಂಡವರು ಅವರು ಉತ್ತರ ಕೊಡಬೇಕೋ ಕೊಡಬಾರ್ದು? ಶುಡ್ ದೇ ಕೀಪ್ ಕ್ವೈಟ್? ಐ ಆಮ್ ಎ ರೆಸ್ಪಾನ್ಸಿಬಲ್ ಮ್ಯಾನ್. ಪ್ರಾಬ್ಲಮ್ ಏನ್ ಗೊತ್ತಾ ಸರ್, ಯಾಕೆ ಈ ಒಂದು ಫೋನ್ ಬಂದಿರದೇ ಇದ್ರೆ ಬಂದಿಲ್ಲ ಅಂತ ಹೇಳ್ಬೇಕಾಗದವ್ರು ಹೇಳ್ಬೇಕಾಗಿತ್ತು. ನಾವು ಕರೆ ಮಾಡಿಲ್ಲ ಅಂತ ಹೇಳುವವರು ಅಲ್ಲಿ ದೆಹಲಿಯಿಂದ ಕುಂತು ಹೇಳ್ಬೇಕಾಗಿತ್ತು. ಯಾಕೆ ಹೇಳಲಿಲ್ಲ? ಸದನದ ಹೊರಗಡೆ ಹೇಳಿ ಸರ್. ಈಗ ಅಲ್ರಿ, ಅವ್ರು ಹೇಳಿದ್ರು ನಿಮ್ಮ ಸ್ಟೇಟ್ಮೆಂಟ್ ರಾಜ್ಯಪಾಲರು ಉತ್ತರ ಕೊಡಕ್ಕಾಗತ್ತಾ? ಯಾಕೆ ಯಾಕೆ ಉತ್ತರ ಕೊಡ್ತಾರೆ? ನೀವು ಕಾನೂನು ಸಚಿವರಿಗೆ ನೀವು ಕೊಟ್ಟಿದ್ದ ಹೇಳಿಕೆಗೆಲ್ಲ ರಾಜ್ಯಪಾಲರು ಉತ್ತರ ಅಶೋಕ್ ಅವರು ಮಾತಾಡಿ. ರಾಜ್ಯಪಾಲರು ಸದನದಲ್ಲಿ ಸಮರ್ಥನೆ ಮಾಡ್ಕೊಳಕ್ಕಾಗತ್ತ? ಹೇಳಿದ್ರು ಲಾ ಮಿನಿಸ್ಟ್ರು, ಐ ಆಮ್ ಎ ರೆಸ್ಪಾನ್ಸಿಬಲ್ ಪರ್ಸನ್. ನಾನು ಒಂದು ವಾರದಿಂದ ಹೇಳಿದೆ ಸರ್, ಮೆನಿ ಟೈಮ್ ಇನ್ ದಿಸ್ ಕಂಟ್ರಿ ಓನ್ಲಿ ರೆಸ್ಪಾನ್ಸಿಬಲ್ ಪರ್ಸನ್ಸ್ ಹ್ಯಾವ್ ಮೇಡ್ ಇರೆಸ್ಪಾನ್ಸಿಬಲ್ ಸ್ಟೇಟ್ಮೆಂಟ್ಸ್. All those responsible persons have made irresponsible statements. Are you one of them? You are most responsible friend of ಹಾಗಲ್ಲ ಸರ್, ಪ್ರಶ್ನೆ ಇರೋದು ನಾಯಕರೇ, ಎಂತ ಪೊಸಿಷನ್ ಇದ್ದೀರಾ ಅಂದ್ರೆ, ಈ ಪೊಸಿಷನ್ ಇದ್ದೀರಾ ಅಂದ್ರೆ ನಿಮ್ ಮಾತು ತೂಕದಿಂದ ಇರ್ಬೇಕು, ತೂಕದಿಂದ ಇರಬೇಕು. ಗಾಳಿಲಿ ಗುಂಡ್ಬಾರ್ದಂಗ್ ಮಾತಾಡಕ್ ಆಗೋದಿಲ್ಲ. ಅಂಡ್ ಆಫ್ಟರ್ ಸ್ಪೀಕರ್, ಚೀಫ್ ಮಿನಿಸ್ಟರ್, ನೀವು ಹೆಚ್ಚು ಕಾನ್ಸ್ಟಿಟ್ಯೂಷನಲ್ ಬಾಡೀಸ್ಗೆ ಗೌರವ ತೋರಿಸಬೇಕು. ನೀವೇ ರಾಜ್ಯಪಾಲರು ಓಡೋದ್ರು, ರಾಜಭವನಕ್ಕೆ ಎಲ್ಲೆಲ್ಲಿಂದ ಫೋನ್ ಬರ್ತಂತ ನೀವೇ ಹೇಳಕ್ ಶುರು ಮಾಡಿದ್ರೆ ನೀವು ಬೇರೆಯವ್ರಿಗೆ ಕೆಟ್ಟ ಮೇಲ್ಪಂಕ್ತಿ ಆಗ್ತಾ ಇದ್ದೀರಾ, ಕೆಟ್ಟ ಮೇಲ್ಪಂಕ್ತಿ ಆಗ್ತಾ ಇದ್ದೀರಾ. ನೀವು ಆಸ್ ಎ ಪಾರ್ಲಿಮೆಂಟರಿ ಮಿನಿಸ್ಟರ್ ನಿಮ್ದು ಸಾಲಮ್ ಡ್ಯೂಟಿ ಇದೆ, ಕಾನ್ಸ್ಟಿಟ್ಯೂಷನಲ್ ಬಾಡೀಸ್ ರಕ್ಷಣೆ ಮಾಡೋದು, ಆ ಪೊಸಿಷನ್ ರಕ್ಷಣೆ ಮಾಡೋದು. ನೀವೇ ಬೀದಿಲಿ ಹೋಗೋ ರೀತಿ ಮಾತಾಡ್ಬಿಟ್ರೆ ವಾಟ್ ಇಸ್ ದಿಸ್? ವಾಟ್ ಮೆಸೇಜ್ ಯು ಆರ್ ಸೆಂಡಿಂಗ್? ನೀವು ಲೆಟ್ ಮಿ ರಿಪ್ಲೈ and then I will ಅವ್ರಿಗೆ ರಿಪ್ಲೈ ಮಾಡಿ ಪ್ರಮಾಣ ವಚನ ಸ್ವೀಕಾರ ಅವ್ರಿಗೆ ರಿಪ್ಲೈ ಮಾಡ್ತೀನಿ. ಅಲ್ಲ, ಆಮೇಲೆ ಸುರೇಶ್ ಅವರಿಗೆ ರಿಪ್ಲೈ ಮಾಡ್ತೀನಿ. ಅಲ್ಲ, ಮಾನ್ಯ ಸುರೇಶ್ ಕುಮಾರ್ ಅವರು ಅಲ್ಲಲ್ಲ, ಗೌಪ್ಯತೆ ಅಡಿಯಲ್ಲಿ ನೀವು ಪ್ರಮಾಣ ವಚನ ಸ್ವೀಕಾರ ಅಲ್ಲ ರೀ, ಮಾಡಿದ್ದೀರಾ. ಅವ್ರು ರಿಪ್ಲೈ ಮಾಡ್ತಾರೆ. ಅಲ್ಲ, ಗೌಪ್ಯತೆ ಆ ಅಡಿಯಲ್ಲಿ ನೀವು ಮಂತ್ರಿ ಆಗಿ ರಿಪ್ಲೈ ಮಾಡ್ಲಿ. ಇಂದಾನೆ ಸ್ವೀಕಾರ ಮಾಡಿದ್ದೀರಾ, ನೀವು ಪ್ರಮಾಣ ವಚನ ಸ್ವೀಕಾರ ಮಾಡಿದ್ದೀರಾ. ಈಗ ಅವರು ಫೋನ್ ಲಾಕ್ ಮಾಡಿರೋ ತರ ಮಾತಾಡ್ತೀರಲ್ಲ, ಫೋನ್ ಬಂದಿತ್ತು ಅಂತ ಹೇಳಿ. ನೀವು ಸರಿನಾ? ಇದು ನಿಮ್ಮ ಸ್ಥಾನಕ್ಕೆ ಗೌರವ ಬರ್ತದ? ಸುರೇಶ್ ಕುಮಾರ್ ಅವರೇ, ಅಶೋಕ್ ಅವರು ಒಂದ್ ನಿಮಿಷ ತಾವು ಇಲ್ದಾದ್ರೆ ಸುರೇಶ್ ಕುಮಾರ್ ಅವ್ರಿಗೆ ಹೇಳೋದಕ್ಕೆ ಬಯಸ್ತೇನೆ. ಅದೇ ಜವಾಬ್ದಾರಿಗಳ ಬಗ್ಗೆ ಮಾತನಾಡಿದ್ರು. ಎಸ್, ಜವಾಬ್ದಾರಿ ಇದ್ದವರು ಜವಾಬ್ದಾರಿ ಅಧ್ಯಕ್ಷರೇ, ಲಾ ಮಿನಿಸ್ಟ್ರು ನೀವು ಜವಾಬ್ದಾರಿ ಅಂತ ಹೇಳ್ಕೊಂಡು ಜವಾಬ್ದಾರಿ ನಿಮ್ಗೆ ಎಲ್ಲಿದೆ? ಜವಾಬ್ದಾರಿ ಜವಾಬ್ದಾರಿ ಕಾಪಾಡ್ಕೊಳ್ಳೋದು ನಮ್ಮ ಧರ್ಮ. ಸಂವಿಧಾನವನ್ನ ಎತ್ತಿ ಹಿಡಿಬೇಕಾಗಿರ್ತಕ್ಕಂಥ ನಮ್ಮೆಲ್ಲರದು ಜವಾಬ್ದಾರಿ. ಅದಕ್ಕೆ ಗವರ್ನರ್ಗೆ ಅವಮಾನ ಮಾಡಿದ್ರಿ, ಅದಕ್ಕೆ ಗವರ್ನರ್ಗೆ ಅವಮಾನ ಮಾಡಿದ್ರಿ ಕರೆದು. ನ್ಯಾಷನಲ್ ಆಂಥಮ್ ನೀವು ಓಡಿ ಹೋದ್ರು ಅಂತ ಹೇಳಿದ್ರಿ ಅನ್ನೋದು ತಪ್ಪ. ಒಬ್ಬ ಲಾ ಮಿನಿಸ್ಟ್ರು ಉಪಯೋಗ ಮಾಡೋ ಭಾಷೆ ಅದು. ಓದಿಲ್ಲ ಅಂತ ಹೇಳಿ ಹೇಳೋದು ಅಲ್ಲ, ಲಾ ಮಿನಿಸ್ಟ್ರು ಉಪಯೋಗ ಮಾಡೋ ಭಾಷೆನ ಅದು. ನೀವು ಆರ್ಟಿಕಲ್ ಅನ್ನ ವೈಲೇಟ್ ಮಾಡಿರಿ ಅನ್ನೋದು ತಪ್ಪ? ಯಾವ ತಪ್ಪು? ಇವತ್ತು ಒಬ್ಬ ಕೇಂದ್ರ ಸರ್ಕಾರಕ್ಕೆ ಅವರು ಕರೆ ಮಾಡಿದ್ದಾರೆ ಅಂತ ಹೇಳಿ ನಾವು ಆಪಾದನೆ ಮಾಡಿದ್ರೆ ಅದೇ ಗುನ್ನೆ ಅಂತ ಹೇಳಿ ಮಾತಾಡ್ತಿರಲ್ಲ. ಹೌದು ನೋಡಿ ಅಧ್ಯಕ್ಷರೇ, ಈಗ ಅಪರಾಧ ಮಾಡಿದವರು ಲಾ ಮಿನಿಸ್ಟ್ರು ಆಪಾದನೆಯನ್ನ ಹತ್ತಿಕ್ಕೋದಕ್ಕೆ ಅವರು ಹೇಳ್ಬಿಟ್ಟಿದ್ದಾರೆ ಬಾಯಿಂದ. ಅದನ್ನ ಸಮರ್ಥಿಸುವ ಇನ್ನೊಂದಷ್ಟು ಸುಳ್ಳು ಹೇಳ್ತಾವ್ರೆ. ಅದಕ್ಕೆ ಸುಳ್ಳಿಗೆ ಸುಳ್ಳು ಹೇಳುವಂತದ್ದು ಮಾಡ್ತಾ ಇದ್ದಾರೆ. ಲಾ ಮಿನಿಸ್ಟರ್ ಆಗಿ ಅವರ ಬಾಯಲ್ಲಿ ಬೇರೆ ಯಾರಾದ್ರೂ ಮಾತಾಡ್ಬೋದು, ಲಾ ಮಿನಿಸ್ಟರ್ ಆಗಿ ಅವ್ರ ಬಾಯಲ್ಲಿ ಗವರ್ನರ್ ಅವರು ಓಡೋದ್ರು ಅಂತ ಹೇಳದೆ ಫಸ್ಟ್ ಅಪರಾಧ. ಎರಡನೇದು, ಅವರು ಲಾ ಮಿನಿಸ್ಟ್ರು ಆಗಿರುವಂತದ್ದು ನಮ್ಮ ಸದನಕ್ಕೆ ಅಗೌರವ ಅಂತ ನಾನು ಹೇಳ್ತೀನಿ.
ಯಾಕೆ ಅಂತ ಹೇಳಿದ್ರೆ ಈಗ ಒಂದ್ ಸೆಕೆಂಡ್ ಒಂದೇ ಅಲ್ಲ, ಒಂದೇ ನಿಮಿಷ ಒಂದೇ ನಿಮಿಷ ಇವರು ಸದನ ನಡೆಸಬೇಕು, ಸದನ ನಡೆಸಬೇಕು. ಸದನದಲ್ಲಿ ಯಾರು ಕೂತ್ಕೊಬೇಕು? ಬಂದು MLA ಕೂತ್ಕೊಬೇಕು. ಯಾವನೋ ಒಬ್ಬ ಅನಾಮಿಕ ಬಂದು ಕೂತಿದ್ದ, ನೀವು ಕೇಳಲೇ ಇಲ್ಲ ಅವತ್ತು. ನೀವು ಲಾ ಮಿನಿಸ್ಟ್ರು, ಸಂಸದೀಯ ಸಚಿವ ಬಂದ್ ಕೂತ ಹತ್ರ ರೆಕಾರ್ಡ್ ಇದೆ, ಕಳಿಸಿದೆಲ್ಲ ಅವತ್ತು. ಕಳ್ಸಿದ್ರೆ ಆಗೋಯ್ತು. ಹಂಗಾರೆ ಯಾರು ಬೇಕಾದ್ರೆ ಬರ್ಬೋದಾ? ನೋಡಿ ಏನ್ ಡ್ಯೂಟಿ? ವಾಟ್ ಇಸ್ ದ ಡ್ಯೂಟಿ? ನಾನು ಹೇಳಿದ್ದೆ ಒಂದ್ ಸೆಕೆಂಡ್ ಸಂಸದೀಯ ಸಚಿವರು ಒಂದ್ ಸೆಕೆಂಡ್ ನಾವು ಕಳ್ಸಿದ್ದೀವಿ ಅಂದ್ರೆ ನಾಳೆ ಯಾರು ನಾವು ಕಳ್ಸಿದ್ದೀರಿ ಅಂತ ಹೇಳ್ತೀರಾ? ಒಂದ್ ಸೆಕೆಂಡ್ ಶರತ್ ಸರ್, ಒಂದ್ ಸೆಕೆಂಡ್ ರಿಪ್ಲೈ ದಟ್ ಶರತ್ ಕೂತ್ಕೊಳ್ಳಿ ಅಲ್ಲ ಈಗ ಏನ್ ಗೊತ್ತುಂಟು ಹೇಳಿ ಕೇಳಿ. ಶರತ್ ಅವ್ರ ಯಾಕೆಂದ್ರೆ ಸುಮ್ಮನೆ ಯಾರಿಗೆ ಬೇಕಾಗಿ ಮಾತಾಡ್ತಿರಲ್ಲ ಅರ್ಥ ಆಗ್ತದೆ ಯಾರಿಗೆ ಅಂತ ಕೂತ್ಕೊಳ್ಳಿ. ನಾ ಹೇಳ್ದು ಕೇಳಿಲ್ಲ ಶರತ್ ಅವ್ರೆ, ಶರತ್ ಅವ್ರು ಕೂತ್ಕೊಳ್ಳಿ. ಒಂದ್ ಸೆಕೆಂಡ್ ಕೂತ್ಕೊಳ್ಳಲ್ಲಿ ಶರತ್. ಒಂದ್ ಸೆಕೆಂಡ್ ಇಲ್ಲಿ, ಒಂದ್ ಸೆಕೆಂಡ್ ಕೇಳಿ, ಒಂದ್ ಸೆಕೆಂಡ್ ಕೇಳಿ, ಇಲ್ಲಿ ಕೇಳಿ. ನಾನು ನಾನೀಗ ತಾವೆಲ್ಲರಿಗೂ ಬಹಳ ಚರ್ಚೆ ಮಾಡ್ತಾ ಇದ್ದೀರಿ. ಒಂದ್ ಸೆಕೆಂಡ್ ಚರ್ಚೆ ಮಾಡಲಿಕ್ಕೆ ಬೇಕಾದಷ್ಟು ಟೈಮ್ ಇದೆ. ನೀವು ಪಾಕಿಸ್ತಾನ ಜಿಂದಾಬಾದ್ ಹೇಳಿ. ಒಂದ್ ಸೆಕೆಂಡ್ ನಿಮ್ಗೆ ನಾನು ಬೆಳಿಗ್ಗೆ ಹೇಳಿದ್ದೆ ಚರ್ಚೆ ಮಾಡಲಿಕ್ಕೆ ಬಹಳಷ್ಟು ಟೈಮ್ ಇದೆ, ಮತ್ತೆ ಇವತ್ತು ಊಟದ ವಿರಾಮ ಕೂಡ ಇಲ್ಲ ಅಂತ ನಾನು ಹೇಳಿದ್ದೆ. ಮತ್ತೆ ನಿಮ್ಮ ಕಂಡೀಷನ್ ನೋಡುವಾಗ ನೀವು ಹಸಿವಲ್ಲಿ ನಿಮ್ಗೆ ಯಾರಿಗೂ ಕೂಡ ಕಂಟ್ರೋಲ್ ಪರಿಸ್ಥಿತಿ ನನಗೆ ಕಾಣ್ತದೆ. ಅದಕ್ಕೆ ನಿಮ್ಮ ಹೊಟ್ಟೆ ಮತ್ತು ಕ್ಲೀನ್ ಸ್ವಲ್ಪ ಸಮಾಧಾನ ಮಾಡಿ 2 ಗಂಟೆ 30 ನಿಮಿಷಕ್ಕೆ ಇದನ್ನು ಮುಂದೂಡಲಾಗಿದೆ. ಊಟ ಮಾಡಿ.